ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ನವೆಂಬರ್ 29 ಮತ್ತು 30ರಂದು ತುಮಕೂರಿನ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನದ ಅಧ್ಯಕ್ಷರಾಗಿ ಶ್ರೀ ಅಗ್ರಹಾರ ಮೂರ್ತಿಯವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಡಿಸಿ ಶುಭಾ ಕಲ್ಯಾಣ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರಿನ ಡಿಸಿ ಕಚೇರಿಯಲ್ಲಿ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಕರೆದು ಮಾತನಾಡಿದ ಅವರು 29ರಂದು ಬೆಳಗ್ಗೆ 8 ಗಂಟೆಗೆ ನಗರದ ಮಹಾನಗರ ಪಾಲಿಕೆ ಮುಂಭಾಗದಿಂದ ಮೇಳಾಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಗುತ್ತದೆ. ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು 10 ಗಂಟೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಜಿಲ್ಲೆಯ ಸನ್ಮಾನ್ಯ ಸಂಸದರು, ಶಾಸಕರು, ಲೇಖಕರು, ಕಲಾವಿದರು, ಸಾಹಿತಿಗಳು ಭಾಗವಹಿಸುವರು. ಈ ಬಾರಿ ಸಮ್ಮೇಳನದಲ್ಲಿ 8 ವಿವಿಧ ಗೋಷ್ಠಿಗಳನ್ನು ಏರ್ಪಡಿಸಲಾಗುವುದು. ಸಮ್ಮೇಳನದ ಮೊದಲ ದಿನ 29ರಂದು ಮಧ್ಯಾಹ್ನ 12:45ರಿಂದ 1:15ರವರೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಕುರಿತು ಪ್ರೊಫೆಸರ್ ಮೀರಾ ಸಾಬಿಹಳ್ಳಿ ವಿಷಯ ಮಂಡಿಸಲಿದ್ದಾರೆ. ದಿನಾಂಕ 30/11/2024ರಂದು ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯೋತ್ಸವ ದತ್ತಿ ಪ್ರಶಸ್ತಿಗಳನ್ನು ಜಿಲ್ಲೆಯ 5 ಮಂದಿಗೆ ನೀಡಲಾಗುವುದು. ನವೆಂಬರ್ 30 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಮೊದಲ ಬಾರಿಗೆ ಮಹಿಳಾ ಚಿಂತನೆ ಗೋಷ್ಠಿ ನಡೆಯಲಿದ್ದು, ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರ್ನಿಸಾ ಅವರು ಉದ್ಘಾಟಿಸಲಿದ್ದಾರೆ. ಗೋಷ್ಠಿಯಲ್ಲಿ ಡಾಕ್ಟರ್ ಲೀಲಾ ಸಂಪಿಗೆ, ಡಾಕ್ಟರ್ HR ಸುಜಾತಾ, ಡಾಕ್ಟರ್ ಆಶಾ ಬಗ್ನಾಡು, ಡಾಕ್ಟರ್ KR ಸಿದ್ದಗಂಗಮ್ಮ ವಿವಿಧ ವಿಷಯಗಳ ಬಗ್ಗೆ ಪ್ರಬಂಧ ಮಂಡಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ KS ಸಿದ್ದಲಿಂಗಪ್ಪ ಮಾತನಾಡಿದರು. ಅಧ್ಯಕ್ಷರೊಂದಿಗೆ ಮಾತುಕತೆ, ಇದು ಕೂಡ ಒಂದು ವಿಶೇಷವಾಗಿ ನಾವು ಮಾಡ್ತಾ ಇರೋದು. 4ನೇದು ಜಿಲ್ಲೆಯ ಸಾಹಿತ್ಯ ಕಲಾವಿದರ ಚಿಂತನೆ. ಇದರದ್ದು ಇನ್ನೂ ಪೂರ್ತಿ ಡೀಟೇಲ್ಸು ನಿಮಗೆ ಎಲ್ಲ ಹ್ಯಾಂಡ್ ಔಟ್ ಕೊಟ್ಟಿದ್ದೀವಿ. ಆ ಗೋಷ್ಠಿದು ಯಾರು ಅಧ್ಯಕ್ಷರಿದ್ದಾರೆ ಮತ್ತು ಯಾರ್ಯಾರು ಸದಸ್ಯರಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇದೆ, ಇದರಲ್ಲಿ ತಾವು ನೋಡ್ಬೋದು. ನೆಕ್ಸ್ಟ್ ಜಾನಪದ ಕಲೆಗಳ ಪರಿಚಯ, ಇದು ಕೂಡ ವಿಶೇಷವಾದ ಯುವ ಸಬಲೀಕರಣ, ಇದು ಕೂಡ ನಾವು ಈ ಸತಿ ಮಾಡ್ತಾ ಇದ್ದೀವಿ. ಮತ್ತು ಕವಿಗೋಷ್ಠಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇಷ್ಟೊಂದು ಕಾರ್ಯಕ್ರಮಗಳು ಇದೆ. ಮತ್ತು 30ನೇ ತಾರೀಕು ಕೊನೆಗೆ 5 ಗಂಟೆಗೆ ಅಲ್ವಾ, 4 ಗಂಟೆಗೆ ಕ್ಲೋಸಿಂಗ್ ಪ್ರೋಗ್ರಾಮ್ ಇದೆ. ಸೊ ಇಷ್ಟು ನಾವು ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ. ಸೊ ತಾವುಗಳು ಬಂದು ನಮಗೆ ಸಹಕಾರ ನೀಡಬೇಕು, ಭಾಗಿಯಾಗಬೇಕು ಅಂತ ನಾನು ಮತ್ತೊಮ್ಮೆ ನಿಮಗೆಲ್ಲ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಹೌದು, ಈ ಕನ್ನಡ ಭವನ ನಾವು ನೋಡ್ಬೋದು, ಅಮಾನಿಕೆರೆ ಆಪೋಸಿಟ್ ಅಲ್ಲಿ ಇದೆ. ಸೊ ಯಾವಾಗೆಲ್ಲ ನಮಗೆ ಹೆಚ್ಚಿನ ನೀರು ಅಮಾನಿಕೆರೆಗೆ ಬರ್ತಾ ಇದೆ, ಆ ನೀರು ಸ್ವಲ್ಪ ರೆಸೀಡ್ ಆಗ್ತಾ ಇದೆ. ನಾವು ಕೂಡ ಮುಂಚೆ ತಾತ್ಕಾಲಿಕವಾಗಿ ಒಂದು ತಡೆಗೋಡೆ ಎಲ್ಲ ಕಟ್ಟಿದ್ದೀವಿ, ಬಟ್ ಅದು ಯಾವ ಮಟ್ಟಕ್ಕೂ ನಮಗೆ ಹೆಲ್ಪ್ ಆಗಲಿಲ್ಲ. ಅದನ್ನು ನೋಡಿಕೊಂಡು ಮತ್ತೆ ನೀರು ವಾಪಸ್ ಬರ್ತಾ ಇದೆ. ಸೊ ಅದು ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡಿ ಮಾಡಬೇಕು, ಮಾಡ್ತೀವಿ. ಕರೆಕ್ಟ್ ಇದು ಗೋಷ್ಠಿಗಳಿದ್ದಾವಲ್ಲ, ಏನು ಕನ್ಸ್ಟ್ರಕ್ಟಿವ್ ಆಗಿಲ್ವಲ್ಲ. ಈಗ ಮಹಿಳಾ ಚಿಂತನೆ ಅಂದರೆ ಹೆಂಗೆ, ಅದಕ್ಕೇನೋ ಒಂದು ರೂಪುರೇಷೆ, ಒಂದು ಲಿಮಿಟೇಷನ್ನು ಏನಿದೆ. ಆಮೇಲೆ ಸಾಹಿತ್ಯ ಕಲಾವಿದರ ಚಿಂತನೆ ಅಂದರೆ ಅದಕ್ಕೇನು ರೂಪುರೇಷೆ, ಒಂದು ಲಿಮಿಟೇಷನ್ ಇಲ್ವಾ ಸರ್? ಮಹಿಳಾ ಚಿಂತನೆಗಳಲ್ಲಿ ಸರ್ ಈಗ ಕಳೆದ 2 ಬಾರಿ ಯಾವ ಗೋಷ್ಠಿಗಳಿರಲಿಲ್ಲ, ಅದಕ್ಕೆ ಹೆಚ್ಚು ಒತ್ತನ್ನು ಈ ವರ್ಷ ಕೊಟ್ಟಿದ್ವಿ. ಮೊದಲನೇ ಸಮ್ಮೇಳನದಲ್ಲಿ ಮತ್ತು 2ನೇ ಸಮ್ಮೇಳನದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಆದ್ಯತೆ ತಗೊಂಡಿಲ್ಲ. ಈ ಸಮ್ಮೇಳನದಲ್ಲಿ ಇತರ ವಿಚಾರಗಳಿಗೆ ಕೊಟ್ಟಿದ್ವಿ. ಹಾಗೆ ಮುಂದಿನ ಸಮ್ಮೇಳನಗಳಲ್ಲಿ ಯಾವುದಕ್ಕೆ 3 ಸಮ್ಮೇಳನಗಳಲ್ಲಿ ಕೊಟ್ಟಿಲ್ಲ ಅದನ್ನು ಮತ್ತು ಜಾನಪದ ಗೋಷ್ಠಿ ಕೊಟ್ಟಿದ್ದಕ್ಕೋಸ್ಕರ ಅದಕ್ಕೆ ಪ್ರತ್ಯೇಕವಾದಂಥ ಅವಕಾಶ ಕೊಡಲಿಕ್ಕೆ ಆಗಿಲ್ಲ, ಸಮಯ ಇಲ್ಲ. ಮತ್ತು ಮುಂದಿನ ಅವಧಿಯಲ್ಲಿ ಇದನ್ನು ಆದ್ಯತೆ ಮೇಲೆ ತಾವು ಕೊಡ್ತಕ್ಕಂಥ ಸಲಹೆಗಳನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಂಡು ಸಮ್ಮೇಳನವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಮೇಡಮ್, ಸನ್ಮಾನಕ್ಕೆಲ್ಲ ಸೆಲೆಕ್ಟ್ ಮಾಡ್ತೀವಲ್ಲ ಪರ್ಸನ್, ಕೆಲವು ನೋಡ್ಬಿಟ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ದಲೇ ಇರೋಂಥವ್ರನ್ನ ಮಾಡಬೇಕು. ಯಾಕಂದರೆ ಪಬ್ಲಿಕ್ಸಲ್ಲಿ ತೀವ್ರ ವಿರೋಧ ಬರ್ತಾ ಇದೆ. ಮೊನ್ನೆ ಕನ್ನಡ ರಾಜ್ಯೋತ್ಸವ ಇದ್ರ ಟೈಮಲ್ಲಿ ಅಷ್ಟೇ, ಬಜರಂಗ ಹಿಂದೂ ಮಹಾಗಣಪತಿದು ವಿಸರ್ಜನೆ ಸಮಯದಲ್ಲಿ
ಜಯನಗರ ಪೊಲೀಸ್ ಸ್ಟೇಷನ್ PSI ಮೇಲೆ ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿರೋಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಹೊರಗಡೆ ಬಹಳ ಚರ್ಚೆ ಆಗ್ತಾ ಇದೆ. ತಾಲೂಕು ಅಧ್ಯಕ್ಷಗಳಿಂದ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿರೋಣ ಮತ್ತು ಕಲಾ ಕ್ಷೇತ್ರದ ಕೆಲಸ ಮಾಡೋರು ಅಷ್ಟೇ ತಾಂಡಿದ್ದೀವಿ. ಇತರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನಾವು ಸಾಹಿತ್ಯ ಸಮ್ಮೇಳನ ತಾಂಡಿಲ್ಲ. ಸ್ನೇಹಿತರು ಹೇಳಿದಾಗೆ ಅದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾಡಳಿತದಿಂದ ಕೊಡ್ತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದೆ. ಅದನ್ನು ತನಿಖೆ ಮಾಡಿಸಿ ನಮ್ಮ ಅಧ್ಯಕ್ಷರನ್ನು ಮತ್ತು ಮಾಹಿತಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ತುಮಕೂರು ಜಿಲ್ಲೆಯ ಗುಬ್ಬಿ ಮತ್ತು ಶಿರಾ ತಾಲೂಕಿನಲ್ಲಿ ನಡೆದಿದ್ದ ವಿವಿಧ ಪ್ರಕರಣಗಳನ್ನು ಭೇದಿಸಿ ತುಮಕೂರು ಜಿಲ್ಲಾ SP ಕಚೇರಿಯಲ್ಲಿ SP ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲಿ ಅಕ್ರಮವಾಗಿ ನಾಡಬಂದೂಕು ತಯಾರಿಸುತ್ತಿದ್ದರ ಕುರಿತು ನಮಗೆ ಮಾಹಿತಿ ಬಂದ ಹಿನ್ನೆಲೆ ಗುಬ್ಬಿ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ನಾಡಬಂದೂಕು ತಯಾರಿಸುತ್ತಿದ್ದ ಸ್ಥಳದ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಇಬ್ಬರನ್ನು ಬಂಧಿಸಿದ್ದಾರೆ. ಆದ್ದರಿಂದ ನಾಡಬಂದೂಕು ತಯಾರಿಕೆಗೆ ಬಳಸುತ್ತಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗಾಗಿ ಶಿರಾ ತಾಲೂಕಿನಲ್ಲಿ ಬೈಕ್ ಕಳ್ಳತನವನ್ನು ಭೇದಿಸಿ ಶಿರಾ ಪೊಲೀಸರು ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸಿದ್ದಾರೆ. ಒಟ್ಟು ಜಿಲ್ಲೆಯಾದ್ಯಂತ 6 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಡ ಬಂದೂಕುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಿರುವ ಖ್ಯಾತ ಜಾಲದ ಬಂಧನ. ಸೊ ನಮ್ಮ ಶಿರಾ ಟೀಮ್ ಗುಬ್ಬಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರೋ ಘಟನೆ ಇದು. 12th ಆಗಸ್ಟ್ಗೆ ಇದು ನಮಗೆ ಅರೌಂಡ್ 10:30 ರಾತ್ರಿಗೆ ಒಂದು ಕಂಪ್ಲೇಂಟ್ ಬಂದಿರುತ್ತದೆ. ಸೊ ಕಂಪ್ಲೇಂಟ್ನಲ್ಲಿ ಏನೆಂದರೆ, ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಂದೂಕು ಒಂದನ್ನು ಬೇಟೆಗೆ ಹಂಟಿಂಗ್ಗೆ ತೊಗೊಂಡು ಹೋಗ್ತಾರೆ. ಆ ಮಾಹಿತಿ ನಮಗೆ ಪೊಲೀಸರಿಗೆ ತಿಳಿದು ಬಂದಾಗ ಇಮಿಡಿಯೇಟಾಗಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ. ಅವರು ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಬಂದಿರೋದೇನೆಂದರೆ, ಅದು ಲೈಸೆನ್ಸ್ಡ್ ವೆಪನ್ ಅಲ್ಲ, ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ, ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್. ಸೊ ಇಮಿಡಿಯೇಟಾಗಿ ನಮಗೆ ಡೌಟ್ ಬರುತ್ತೆ, ಇದು ಹೇಗೆ ಇವ್ರ ಕೈಯಲ್ಲಿ ಬಂದಿದೆಯಾ ಅಂತ. ಸೊ ಇಮಿಡಿಯೇಟಾಗಿ ನಮ್ಮ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿರಾ DSP ಆ್ಯಂಡ್ ನಮ್ಮ ಇನ್ಸ್ಪೆಕ್ಟರ್ ಗುಬ್ಬಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಗುಬ್ಬಿ PSI ಸುನೀಲ್ ಕುಮಾರ್ ಗುಬ್ಬಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್, ವಿಜಯ್ ಕುಮಾರ್, ಜ್ಞಾನಾನಂದ, ಮಧುಸೂದನ್, ಭೂತರಾಜು, ನಾಗರಾಜು ಆ್ಯಂಡ್ ARSI ಮಂಜುನಾಥ್ರವರು, ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಅದು ಇದು ಮಾಡ್ತಾರೆ. ಆವಾಗ ಇವರಿಗೆ ತಿಳಿದು ಬಂದಿರೋದು ಏನಂದರೆ, ಟೋಟಲ್ 6 ಜನ, ಮೊದಲ ಅರೆಸ್ಟ್ ಆಗಿರುವ ಇಬ್ಬರು ಸಮೇತ ಮಿಕ್ಕಿದವರು ಮಂಜುನಾಥ್ ಸನ್ ಆಫ್ ದೊಡ್ಡಯ್ಯ 39 years, ಹೊಸಕೆರೆ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು, ಮತ್ತು ತಿಮ್ಮರಾಜು ಚೌಲಕಟ್ಟೆ, ಹನ್ನನಕೆರೆ, ಚಿಕ್ಕನಾಯಕನಹಳ್ಳಿ ಆ್ಯಂಡ್ ರವೀಶ್ ಮುಗಿಸ್ಬಿಡೋಣ ಆ್ಯಂಡ್ ಇಮ್ರಾನ್ ಪಾಷಾ, ಸನ್ ಆಫ್ ಅಮೀರ್ ಜಾನ್. ಇವರು ಟೋಟಲ್ 6 ಜನ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಮಾಡ್ತಾ ಇರೋರು 4 ಜನ. ಇವರು ಏನು ಮಾಡ್ತಾಯಿದ್ರು, ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇಯಲ್ಲಿರುವ ವೆಪನ್ಸಸ್ ಬಟ್ ಅಂದರೆ ವುಡನ್ ಪಾರ್ಟ್ ಮತ್ತು ಈ ಬ್ಯಾರಲ್ ಪಾರ್ಟು ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಈ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ತಾಯಿದ್ರು. ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಆರ್ಮ್ಸ್ ಆ್ಯಕ್ಟ್ 25 ಅಡಿ ಪ್ರಕಾರ ಈ ಥರ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿದ್ರ ಮೇಲೆ ಗಂಭೀರವಾಗಿ ಕ್ರಮ ತಗೋಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ನಾವು FIR ಮಾಡಿ ಅರೆಸ್ಟ್ ಮಾಡಿದ್ವಿ. ಆ್ಯಂಡ್ ಮಾರಾಟ ಮಾಡಿದ್ರೆ ಅಂತ ತಿಳ್ಕೊಳ್ಳೋಕ್ಕೆ ಟೀಮ್ ಗಟ್ಟಿತವಾಗಿದೆ. ಸೊ ಆದಷ್ಟು ಬೇಗ ಹಂಗೇನಾದರೂ ನಮಗೆ ಕಂಡು ಬಂದಿರೋದಕ್ಕೆ ಇಮಿಡಿಯೇಟಾಗಿ ನಾವು ಸೀಸ್ ಮಾಡ್ತೀವಿ. ಇವರು ನಮಗೆ ಮೊದಲ ಸಿಕ್ಕಿರುವರು ಅದು ಯೂಸ್ ಮಾಡ್ತಾ ಇರೋದು ಈ ಹಂಟಿಂಗ್ಗೋಸ್ಕರ, ಬೇಟೆಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಸೊ ಆವಾಗ ನಮಗೆ ಕಂಡು ಬಂದಾಗ ಅದು ನಾವು ಇಟ್ಕೊಂಡು ಬಂದಿದ್ವಿ.
ಸದ್ಯಕ್ಕೆ ನಮಗೆ ಇನ್ನೂ ಆ ಥರ ಮಾಹಿತಿ ಇರಲಿಲ್ಲ. ಡೆಫಿನೆಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಏನಾದರೂ ಕಂಡು ಬಂದರೆ ನಾವು ಅದು ಸ್ಥಳೀಯವಾಗಿ ಕೊಟ್ಟಿರೋದು ಅಷ್ಟೇ ಮಾಹಿತಿ ಇದೆ. ಈಗ ಅದ್ರ ಬಗ್ಗೆ ನಾವು ಯಾರು ಟ್ರೀಟ್ಮೆಂಟ್ ತೊಗೊಂಡು ಈಗ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ. ಶಿ ಸೇಫ್, ಚೆನ್ನಾಗಿದ್ದಾರೆ. ತುಮಕೂರು ನಗರದ ಆರ್ಟಿಒ ಕಚೇರಿಯ ಮೇಲೆ 10ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ಕೈಗೊಂಡಿದೆ. ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ನಗರದ BH ರಸ್ತೆಯಲ್ಲಿರುವ ಆರ್ಟಿಒ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಆಗಮಿಸಿದ್ದಾರೆ. ಆರ್ಟಿಒ ಕಚೇರಿಗೆ ಬರುತ್ತಿದ್ದ ಪ್ರತಿಯೊಬ್ಬರೂ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಬೆಳಗ್ಗೆಯಿಂದಲೂ ಆರ್ಟಿಒ ಕಚೇರಿ ಆವರಣಕ್ಕೆ ಆಗಮಿಸಿದ ಪ್ರತಿಯೊಬ್ಬರನ್ನು ತೀವ್ರ ವಿಚಾರಣೆ ನಡೆಸಿದರು. ಆರ್ಟಿಒ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದ್ದು, ವಿಪರೀತ ಲಂಚವನ್ನು ಕೇಳಲಾಗುತ್ತಿದೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಸುಮಾರು 5ಕ್ಕೂ ಹೆಚ್ಚು ವಾಹನಗಳಲ್ಲಿ ಆರ್ಟಿಒ ಕಚೇರಿಗೆ ಲೋಕಾಯುಕ್ತ ಪೊಲೀಸರು ಆಗಮಿಸಿದರು. ಇನ್ನು ಈ ದಾಳಿಯಲ್ಲಿ ತುಮಕೂರು ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ್, AV DCP KG ರಾಮಕೃಷ್ಣ, ಇನ್ಸ್ಪೆಕ್ಟರ್ K ಸುರೇಶ್, ಇನ್ಸ್ಪೆಕ್ಟರ್ ಶಿವರುದ್ರಪ್ಪ ಮೇಟಿ ಹಾಗೂ ಸಿಬ್ಬಂದಿ ವರ್ಗದಿಂದ ತನಿಖೆ ನಡೆಸಲಾಗಿದೆ. ನವೆಂಬರ್ 29ರಂದು ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಹೆಗ್ಗೆರೆಯ HM ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಸ್ವಯಂ ಚಾಲಿತ ಹಾಲು ಶೇಖರಣಾ ಘಟಕದ ತಂತ್ರಾಂಶ ಅನುಷ್ಠಾನ ಮತ್ತು ಕಾರ್ಯದರ್ಶಿಗಳಿಗೆ ತರಬೇತಿ ಕಾರ್ಯಾಗಾರ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಹಕಾರ ಸಂಘದ ಯೂನಿಯನ್ ಅಧ್ಯಕ್ಷ BG ವೆಂಕಟೇಗೌಡ ಮಾಹಿತಿ ನೀಡಿದ್ದಾರೆ. ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಹಕಾರ ಸಂಘದ ಯೂನಿಯನ್ ಅಧ್ಯಕ್ಷರಾದ BG ವೆಂಕಟೇಗೌಡ ಅವರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ತುಮಕೂರು ಹಾಗೂ ತುಮಕೂರು ಜಿಲ್ಲಾ ಸಹಕಾರಿ ಯೂನಿಯನ್ ತುಮಕೂರು ಇವರ ಸಹಯೋಗದೊಂದಿಗೆ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸ್ವಯಂ ಚಾಲಿತ ಹಾಲು ಶೇಖರಣಾ ಘಟಕದ ತಂತ್ರಾಂಶ ಅನುಷ್ಠಾನ ಮತ್ತು ಕಾರ್ಯದರ್ಶಿಗಳಿಗೆ ತರಬೇತಿ ಕಾರ್ಯಾಗಾರ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ. ತುಮಕೂರಿನ 18 ಸಹಕಾರಿಗಳಿಗೆ ಪ್ರಶಸ್ತಿ ದೊರೆತಿದ್ದು, ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಲ್ಲಿಗೆ ಹೋಗಲು ಕಷ್ಟವಾಗುವ ಕಾರಣ ತುಮಕೂರಿನ ಹೆಗ್ಗೆರೆಯಲ್ಲಿರುವ ಗಂಗಾಧರ್ ಸ್ಮಾರಕ ಭವನದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸಲಿದ್ದು, ಶಾಸಕರು, MLCಗಳು, ಸಹಕಾರ ಸಚಿವರು, ಕೇಂದ್ರ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಮಹಾಮಂಡಲದ ಅಧ್ಯಕ್ಷರಾದ GT ದೇವೇಗೌಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಸಹಕಾರ ಸಂಘದ ಉಪಾಧ್ಯಕ್ಷರು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಅಧಿಕಾರಿಗಳಾದ ದೇವರಾಜ್ ಅವರಿದ್ದಾರೆ ಮತ್ತು DC ಬ್ಯಾಂಕ್ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಅವರಿದ್ದಾರೆ, DC ಬ್ಯಾಂಕ್ ಮಾಜಿ ನಿರ್ದೇಶಕರಾದಂಥ ನಾರಾಯಣಗೌಡರಿದ್ದಾರೆ ಮತ್ತು DC ಬ್ಯಾಂಕ್ ನಿರ್ದೇಶಕರಾದ ಸಿದ್ಲಿಂಗಪ್ಪನವರಿದ್ದಾರೆ ಮತ್ತು ನಮ್ಮ ಒಕ್ಕೂಟದ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಅವರಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣ ಅವರಿದ್ದಾರೆ ಮತ್ತು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ನಾನು ಬಯಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಒಂದು ಪ್ರತಿ ವರ್ಷ ಕೂಡ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಏನೊಂದು ಸಹಕಾರ ರತ್ನ ಪ್ರಶಸ್ತಿಗಳನ್ನು ಸಹಕಾರಿಗಳು ಹೆಚ್ಚು ಕೆಲಸವನ್ನು ಮಾಡಿದಂಥ ಸಹಕಾರಿಗಳಿಗೆ ಸಹಕಾರ ರತ್ನವನ್ನು ಕೊಡ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ಸುಮಾರು 2001-2ರಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ರಾಜ್ಯ ಮಹಾಮಂಡಲ. ಅದೇ ರೀತಿಯಲ್ಲೂ ಕೂಡ ಮೊನ್ನೆ ಆದಂಥ ಸಪ್ತಾಹದ ಕಾರ್ಯಕ್ರಮದಲ್ಲಿ ಸುಮಾರು ಬಾಗಲಕೋಟೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಹಿರಿಯ ಸಹಕಾರಿಗಳಿಗೆ ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಜಿಲ್ಲೆಯವರಿಗೆ ಸುಮಾರು 18 ಜನಕ್ಕೆ ನಮ್ಮ ಜಿಲ್ಲೆಯವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಸನ್ಮಾನ್ಯ ಸಹಕಾರ ಸಚಿವರಾದಂಥ ರಾಜಣ್ಣವರು ಇವತ್ತು ಕೊಡಮಾಡಿದ್ದಾರೆ. ಅದು ಏನಂದರೆ ನಾವು ಬಾಗಲಕೋಟೆಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ, ಸ್ವಲ್ಪ ವಯಸ್ಸಾದಂಥವರು ಜರ್ನಿ ಮಾಡೋದಕ್ಕೆ ತೊಂದರೆ ಆಗುತ್ತೆ. ನಾವೇ ನಮ್ಮ ಜಿಲ್ಲೆಯಲ್ಲೇ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆಲ್ಲರೂ ಕೂಡ ಗೌರವಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಈಗ 29ನೇ ತಾರೀಕು ಕಾರ್ಯಕ್ರಮ HM ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಹೆಗ್ಗೆರೆ ಅಲ್ಲಿ ಕೂಡ ಫಿಕ್ಸ್ ಆಗಿದೆ. ಅದು ಆ ಒಂದು ಕಾರ್ಯಕ್ರಮವನ್ನು ಸರಿಗಳಾದ ದೇವರಾಜ್ ಅವರಿದ್ದಾರೆ ಮತ್ತು DC ಬ್ಯಾಂಕ್ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಅವರಿದ್ದಾರೆ, DC ಬ್ಯಾಂಕ್ ಮಾಜಿ ನಿರ್ದೇಶಕರಾದಂಥ ನಾರಾಯಣಗೌಡರಿದ್ದಾರೆ
ಮತ್ತು ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸಿದ್ಲಿಂಗಪ್ಪನವರಿದ್ದಾರೆ, ಮತ್ತು ನಮ್ಮ ಒಕ್ಕೂಟದ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಅವರಿದ್ದಾರೆ, ಮತ್ತು ಲಕ್ಷ್ಮೀನಾರಾಯಣ ಅವರಿದ್ದಾರೆ, ಮತ್ತು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ನಾನು ಬಯಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಒಂದು ಪ್ರತಿ ವರ್ಷ ಕೂಡ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಏನೊಂದು ಸಹಕಾರ ರತ್ನ ಪ್ರಶಸ್ತಿಗಳನ್ನು ಸಹಕಾರಿಗಳು ಹೆಚ್ಚು ಕೆಲಸವನ್ನು ಮಾಡದಂಥ ಸಹಕಾರಿಗಳಿಗೆ ಸಹಕಾರ ರತ್ನವನ್ನು ಕೊಡ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ಸುಮಾರು 2001-2ರಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ರಾಜ್ಯ ಮಹಾಮಂಡಲ. ಅದೇ ರೀತಿಯಲ್ಲೂ ಕೂಡ ಮೊನ್ನೆ ಆದಂಥ ಸಪ್ತಾಹದ ಕಾರ್ಯಕ್ರಮದಲ್ಲಿ ಸುಮಾರು ಬಾಗಲಕೋಟೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಹಿರಿಯ ಸಹಕಾರಿಗಳಿಗೆ ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಜಿಲ್ಲೆಯವರಿಗೆ ಸುಮಾರು 18 ಜನಕ್ಕೆ ನಮ್ಮ ಜಿಲ್ಲೆಯವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಸನ್ಮಾನ ಪ್ರಶಸ್ತಿನಲ್ಲಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಹೌದು, ಒಂದು 15 ಗ್ರಾಮ್ ಗೋಲ್ಡ್ದು ಒಂದು ಪ್ಲೇಟ್ ಥರ ಮಾಡಿ ಅದನ್ನು ಗ್ಲಾಸ್ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಅದೇ ಪ್ರಶಸ್ತಿ ಪತ್ರ, ಒಂದು ಹಾರ, ಶಾಲು ಇಷ್ಟಿರುತ್ತೆ. ನಗದು ಬಹುಮಾನ ಇಲ್ಲ ಸರ್. ಈಗ ಅಲ್ಲಿ ತುಮಕೂರು ಜಿಲ್ಲೆಯಿಂದ 18 ಸರ್. ತಾಲೂಕು ವೈಸ್ ಇಲ್ಲ, ನಿಮ್ಗೆ ಪಟ್ಟಿ ನಾನು ಕೊಡಿಸ್ತೀನಿ. ಈಗ ಈಗ ಕೊಡಿಸ್ತೀನಿ ಅದು ಲಿಸ್ಟ್ ಕೊಡಿಸ್ತೀನಿ. 18 ಜನರು ಅಂತ ಅಂದರೆ ಅವರ ಹಿರಿತನ, ಅವರು ಸಹಕಾರ ಸಂಸ್ಥೆಯಲ್ಲಿ ಸಲ್ಲಿಸಿದಂಥ ಸೇವೆ, ಆ ಒಂದು ಸಂಸ್ಥೆಗೆ ಇವರು ಏನಾದರೂ ಕೊಡುಗೆಗಳಿರಬೇಕು. ಜೊತೆಗೆ ಹೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರನ್ನೇ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೊಡುವಂಥದ್ದು ಇದೆ ಮೊದಲಿಂದಲೂ ಕೂಡ. ಅದು ಬಾಗಲಕೋಟೆಯಲ್ಲಾದಂಥ ಕಾರ್ಯಕ್ರಮದಲ್ಲೂ ಸುಮಾರು 4-5 ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ನಮ್ಮಲ್ಲೂ ಕೂಡ ನಿವೃತ್ತ ಅಧಿಕಾರಿಗಳಿಗೆ, ನಮ್ಮಲ್ಲೂ ಕೂಡ ಹನುಮಂತರಾಯಪ್ಪನವರು ಅಂತ ಅಂದ್ಬಿಟ್ಟು ಭಾಳ ಹಿರಿಯರು, ಈಸ್ 93 ಇಯರ್ಸ್ ಈಗ ಅವ್ರಿಗೆ. ಅವರು ಇಲ್ಲಿ ಭಾಳಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿ ನಮ್ಮ TAPCMS ಕೂಡ ಭಾಳ ವರ್ಷ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವ್ರು ಹಿರಿಯರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಪ್ರದಾನ ಮಾಡ್ತಾರೆ. 18 ಜನದಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ. ಇನ್ನು ಉಳಿದಂಥವರೆಲ್ಲ ಸಹಕಾರಿಗಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೊಡುವಂಥದ್ದು ವ್ಯವಸ್ಥೆ ಆಗಿದೆ ಸರ್. ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಸಹಕಾರಿ ಅಧ್ಯಕ್ಷರಾದಂಥ ವೆಂಕಟೇಗೌಡರು, ಹಾಲು ಒಕ್ಕೂಟದ ಆಡಳಿತಾಧಿಕಾರಿಯಾದಂಥ ಉಮೇಶ್ ಅವರೇ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾದಂಥ ರಾಜ್ಕುಮಾರ್ ಅವರೇ, ನಾಗೇಶ್ ಬಾಬು ಅವರೇ, ಲಕ್ಷ್ಮೀನಾರಾಯಣರವರೇ, ಮಾಜಿ ನಿರ್ದೇಶಕರಾದ ನಾರಾಯಣಗೌಡರೇ, ಮತ್ತು ಹಾಲಿ ಸಿದ್ಲಿಂಗಪ್ಪನವರೇ, ಮತ್ತು ಈ ಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವರೇ, ಹಾಗೂ ಹಿರಿಯ ಸಹಕಾರಿಯಾದಂಥ ಲಕ್ಷ್ಮೀನಾರಾಯಣರವರೇ, ಮತ್ತು ಹಾಲು ಮಹಾಮಂಡಳದ ನಿರ್ದೇಶಕರು ಸ್ನೇಹಿತರಾದಂಥ ಕಾಂತರಾಜರವರೇ. ಈಗಾಗಲೇ ನನ್ನ ಹೆಸರು ಗಂಗಣ್ಣ ಅಂತ, ಸಹಕಾರ ಮಹಾಮಂಡಳದ ನಿರ್ದೇಶಕರು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ HM ಗಂಗಾಧರೆ ಮೆಮೋರಿಯಲ್ ಹಾಲ್ನಲ್ಲಿ ಏನು ನಮ್ಮ ರಾಜ್ಯ ಸಹಕಾರ ಮಹಾಮಂಡಳ ಆಯ್ಕೆ ಮಾಡಿರ್ತಕ್ಕಂಥ ಸಹಕಾರಿ ರತ್ನಗಳನ್ನ, ಈ ಭಾಗದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸಹಕಾರಿ ರತ್ನಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವರು ಮತ್ತು ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಈ ರಾಜ್ಯದ ಸಹಕಾರ ಸಚಿವರು ಮತ್ತು ಈ ಜಿಲ್ಲೆಯ ಹಿರಿಯ ಸಹಕಾರಿಗಳಾದಂಥ ಸನ್ಮಾನ್ಯ KN ರಾಜಣ್ಣನವರು ಸಹಕಾರಿ ರತ್ನ ಪ್ರಶಸ್ತಿನ ಪ್ರದಾನ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸೋಮಣ್ಣನವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇವತ್ತು 18 ಜನಕ್ಕೆ ಸಹಕಾರಿ ರತ್ನ ಬಂದಿರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮನ ಬಾಗಲಕೋಟೆಯಲ್ಲಿ 17ನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ಹಿರಿಯರಾಯರದಿಂದ ಬಹಳಷ್ಟು ವಯಸ್ಸಾಗಿರ್ತಕ್ಕಂಥ ಸಹಕಾರಿಗಳಿಗೆ ಈ ಸರಿ ಸಹಕಾರಿ ರತ್ನ ಲಭಿಸಿರ್ತಕ್ಕಂಥದ್ದು ಜಿಲ್ಲೆಯ ಸಹಕಾರಿಗಳಿಗೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ನಾವೆಲ್ಲ ಭಾವಿಸ್ಬೋದು. ಅದಕ್ಕೋಸ್ಕರ ಸನ್ಮಾನ್ಯ ರಾಜಣ್ಣವರ ಆದೇಶದಂತೆ ಈ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 18 ಜನಕ್ಕೆ ಈ ಸರಿ ಸಹಕಾರಿ ರತ್ನ ಲಭಿಸಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು
ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಇವತ್ತು ಆಯೋಜಿಸಿರ್ತಕ್ಕಂಥದ್ದು. ಅದೇ ರೀತಿ ಅವತ್ತು ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಏನು ಸ್ವಯಂ ಚಾಲಿತ ಹಾಲು ಶೇಖರಣಾ ಘಟಕ ತಂತ್ರಾಂಶ ಅನುಷ್ಠಾನ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಇದು ಸನ್ಮಾನ್ಯ KN ರಾಜಣ್ಣನವರ ಬಹಳಷ್ಟು ಒಂದು ಅವರ ಕಾಳಜಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಏನು ರೈತರು ಹಾಲು ಉತ್ಪಾದನೆ ಮಾಡಿ ಹಾಲನ್ನ ತಂದು ನಮಗೆ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೀಡ್ತಾರೆ, ಅಲ್ಲಿ ಅದರ ಗುಣಮಟ್ಟ ಮತ್ತೆ ಅದರದ ಎಷ್ಟು ಗುಣಮಟ್ಟ ಇದೆ ಅನ್ನೋದು ಪರೀಕ್ಷೆ ಮಾಡ್ತಕ್ಕಂಥದ್ದು ಬಹಳಷ್ಟು ತಂತ್ರಾಂಶಗಳಿಂದ ನಮಗೆ ಲಭ್ಯತೆ ಆಗ್ತಿರ್ಲಿಲ್ಲ. ಸಾಮಾನ್ಯ ರಾಜಣ್ಣನವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ತಂತ್ರಾಂಶನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 1201 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು 1354 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅದರಲ್ಲಿ ಈಗ 1201ಕ್ಕೆ ಈ ಒಂದು ತಂತ್ರಾಂಶನ ಅಳವಡಿಸಿರ್ತಕ್ಕಂಥದ್ದು. ಈ ತಂತ್ರಾಂಶದಿಂದ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತಾಪಿ ವರ್ಗದವರಿಗೆ ಈಗೇನು ಹಣ ಬರ್ತಾ ಇದೆ ಅವ್ರಿಗೆ ಲೀಟರ್ಗೆ ಇಷ್ಟು ಅಂತೇಳಿ ಅದರ ಮೇಲೆ ಇಷ್ಟು ಅದರ ಪರಿಣಾಮ ಒಂದು ಇದು ಬಾಕಿ ಉಳಿಸ್ಕೊಂಡಿತ್ತು. ಆ ಬಾಕಿ ಸಹ ಈಗಾಗಲೇ ರಾಜ್ಯದಲ್ಲಿ ನವೆಂಬರ್ ವರೆಗೂ ಎಲ್ಲ ಬಾಕಿ ಏನು ಇರುವುದಿಲ್ಲ. ಹೌದು, ಅಂತ ಕೊಡ್ತಾರೆ, ಬೇಡ ಅದನ್ನು ಕೊಡ್ತಾರೆ ಹಂತವಾಗಿ ಅದನ್ನ ಕೊಡ್ತಾ ಇದೀವಿ. ಅವ್ರು ಮಾಡಿರೋ ನಿಲ್ಸಿರೋ ಏನೋ ಮೊತ್ತವನ್ನು ನಾವೇನೇ ಈಗ ಕೊಡ್ತಾ ಇದ್ದೀವಿ. ಈಗ ನಮ್ಮ ಸರ್ಕಾರ ಅಲ್ಲ ಸರ್, ಈಗ ಹಿಂದೆ ಅವ್ರು ಉಳಿಸ್ಕೋಬಾರ್ದಾಗಿತ್ತು, ಉಳಿಸಿದ್ರು. ಅದನ್ನ ಕೂಡ ಈ ನಮ್ಮ ಏನು ಸಿದ್ದರಾಮಯ್ಯನವರ ಏನು ನಮಗ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ ಅದು ಕೂಡ ಯಾವುದೇ ಬಾಕಿ ಇಲ್ದಂಗೆ ನವೆಂಬರ್ ವರೆಗೂ ಹೆಚ್ಚಿನ ವರ್ಷ ಎಲ್ಲ ಕೊಟ್ಟಿದ್ವಿ. ಇನ್ನು ನವೆಂಬರ್ ಇಂದ ಮಾತ್ರ ಅಲ್ಲ, ಉಳಿಕೆ ನವೆಂಬರ್ ಇಂದ ಮಾತ್ರ ಉಳಿದಿರ್ತದೆ. ಅದು ಕೂಡ ಈಗಾಗಲೇ ಕೊಡಕ್ಕೆ ತಯಾರಿ ಆಗಿದೆ. ಅದು ಉತ್ತರ ಕೊಡ್ತೀರಿ ಸರ್? ಸರ್ ಏನಿಲ್ಲ, ಸರ್ಕಾರದಿಂದ 5 ರೂಪಾಯಿ ಬರ್ಬೇಕಾದ್ರೆ 3585 35 ಫ್ಯಾಟ್ ಇರಬೇಕು ಸರ್, 85 SNF ಇರಬೇಕು, ಘನೇತರ ಚಿಟ್ಟು SNF ಸರ್. ಇದು ಇರ್ಬೇಕಂತ ಇದು ಇದ್ರೆ ಮಾತ್ರ ಸರ್ಕಾರದಿಂದ ಒಬ್ಬ ರೈತನಿಗೆ ಅವನು ಹಾಕಿದ ಹಾಲಿಗೆ 5 ರೂಪಾಯಿ ಕೊಡುವಂಥದ್ದು ಸರ್ಕಾರ. ತಾವು ಕೇಳ್ತಾರೆ ಪ್ರಶ್ನೆ ಇದು. 3 ಫ್ಯಾಟ್ ಹಾಕಿರ್ತಾರೆ, ಇನ್ನೊಬ್ಬ 3 5 ಹಾಕಿರ್ತಾರೆ, ಇನ್ನೊಬ್ಬ 4 ಹಾಕಿರ್ತಾರೆ, 4 5 ಹಾಕಿರ್ತಾರೆ ಫ್ಯಾಟ್. ಇದು ಏನಂತಂದ್ರೆ ಸರ್, ಎಲ್ಲಾನು ಒಂದೇ ಕ್ಯಾನ್ ಹಾಕ್ತೀರಾ ಅಂತ ಅಲ್ವಾ ಸರ್ ನಮ್ಮ ಪ್ರಶ್ನೆ ಸರ್. ಇನ್ನೊಂದು ಏನಂದ್ರೆ, ನಮ್ಗೆ ಇಲ್ಲಿ ಬರ್ಬೇಕಾದಾಗ ಕೆಲವೊಂದು ಗುಣಮಟ್ಟನ ಅವ್ರಿಗೆ ಯಾವ ಲೆಕ್ಕಕ್ಕೆ ಗುಣಮಟ್ಟದ ಹಾಲು ಹಾಕ್ತಾರೆ ಅದಕ್ಕೆ ಮಾತ್ರ ದರ ಕೊಡ್ತೀವಿ ಸರ್. ಬಟ್ ನಮಗ್ ಬರ್ಬೇಕಾದಾಗ ಹಾಲು ಎಲ್ಲ ಒಂದೇ ಕ್ಯಾನಲ್ಲೇ ಬರುವಂಥದ್ದು, ಅದರಲ್ಲಿ ಏನು ಯಾವುದೇ ತರದ್ದು ಇದಿಲ್ಲ ಸರ್. ಒಂದು ಏನಂತಂದ್ರೆ 3-5ಕ್ಕೆ 20 ರೂಪಾಯಿ, ನಾನು ಸಾಧಾರಣ ಉದಾಹರಣೆ ಹೇಳ್ತಾ ಇದ್ರು, 3-5ಕ್ಕೆ 20 ರೂಪಾಯಿ ಕೊಟ್ರೆ 3-6ಕ್ಕೆ ಅದಕ್ಕಿಂತ 50 ಪೈಸೆ ಜಾಸ್ತಿ ಇರುತ್ತೆ ಸರ್. 4 ಬರುವಷ್ಟು 4-5 ಬರುವಷ್ಟರಲ್ಲಿ 1 ಲೀಟರ್ ಹಾಲ್ಗೆ ಅವ್ರಿಗೆ 25 ರೂಪಾಯಿ ಇದ್ರೆ ಸಾಧಾರಣವಾಗಿ 1 ಲೀಟರ್ಗೆ 3-5ಕ್ಕೆ ಅವ್ರಿಗೆ ಸಿಗುವಂತದ್ದು 4-5 ಫ್ಯಾಟ್ ಇರುವಂತವ್ರಿಗೆ 2 ರೂಪಾಯಿ 80 ಪೈಸೆವರೆಗೂ ಹೆಚ್ಚುವರಿ ಸಿಗ್ತದೆ ಸರ್. ಇದಕ್ಕೋಸ್ಕರ ನಾವು ಏನಂತ ಅಂದ್ರೆ ಮೊದ್ಲೇನ್ ಮಾಡ್ತಾ ಇದ್ರು ಅಂತಂದ್ರೆ, ಇದು ಏನಕ್ಕೆ ಫ್ಯಾಟಿನ ಮೇಲೆ ದರ ಕೊಡೋದು ಇದು ಮಾಡಿದ್ದು ಅಂತಂದ್ರೆ, ಎಲ್ಲಾರನ್ನು ಹಸುನ ಚೆನ್ನಾಗಿ ನೋಡ್ಕೊಂಡು ಉತ್ತಮವಾದಂತ ಆಹಾರ ಕೊಟ್ಟು ಉತ್ತಮ ಗುಣಮಟ್ಟದ ಹಾಲನ್ನ ನಮ್ಗೆ ನೀಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಹಾಕಿದ ಗುಣಮಟ್ಟಕ್ಕೆ ತಕ್ಕನಾಗಿ ದರ ಕೊಡ್ತಾ ಇರೋದು ಸರ್. ಈಗ ನಾವು ಈಗ ಬರ್ತಾ ಇರೋದು 99%, 95ರಿಂದ 99% ವರ್ಗು ಕೆಲವೊಂದು ತಾಲೂಕಲ್ಲಿ ಗುಣಮಟ್ಟದ ಹಾಲು ಬರ್ತಾ ಇದೆ ಸರ್. ಆ ಗುಣಮಟ್ಟದ ಹಾಲು ನಾವು ಬಾಂಬೆ ಕೊಟ್ಟಿದ್ರಿಂದ ನನಗೆ ಇವತ್ತು ನಮ್ಗೆ 2.25 ಲಕ್ಷ ಲೀಟರ್ ಒಂದು ದಿನಕ್ಕೆ ಮಾರಾಟ ಮುಟ್ಟಲಿಕ್ಕೆ ಸಾಧ್ಯ ಆಗಿದೆ. ಇದು ನಮ್ಮ ಕೊರಟಗೆರೆಯ ತಾಲೂಕು ಕಚೇರಿ ಮುಂಭಾಗ ಸಾರ್ವಜನಿಕರ ಮೇಲೆ ಹೆಜ್ಜೆಯನ್ನು ದಾಳಿ ನಡೆಸಿರುವ ಘಟನೆ ನಡೆದಿದೆ. ದಾಳಿಯಲ್ಲಿ 4 ಜನರಿಗೆ ತೀವ್ರ ಕಚ್ಚಿದ್ದು ಅವರನ್ನ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅತಿ ಹೆಚ್ಚು ಹೆಜ್ಜೆಯನ್ನು ಹುಳುಗಳ ದಾಳಿಗೆ ಒಳಗಾದವರನ್ನ ಆಟೋ ಚಾಲಕ ರಕ್ಷಿಸಿದರು. ನಂತರ ತಹಶೀಲ್ದಾರ್ ಮಂಜುನಾಥ್ ಕೂಡಲೇ ಅವರನ್ನ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ತಕ್ಷಣಕ್ಕೆ ವೈದ್ಯ ನಟರಾಜ್ ಅವರು ಚಿಕಿತ್ಸೆ ನೀಡಿದ ಪರಿಣಾಮ 4 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರತಿನಿತ್ಯ ನೂರಾರು ಜನ ಓಡಾಡುವ ಸ್ಥಳ ತಾಲೂಕು ಕಚೇರಿಯಾಗಿದೆ. ಇದ್ದಾರೆ ಅಲ್ಲಿ ಹೋಗಿದ್ದಾರೆ.
ಕೊರಟಗೆರೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ 3 ಕಡೆಗಳಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಟಿಕೊಂಡಿದೆ. ಹೆಜ್ಜೆಯನ್ನು ತೆರವಿಗೆ ಅರಣ್ಯ ಇಲಾಖೆಗೆ ತಿಳಿಸಲಾಗಿದೆ. ರಜೆ ದಿನದಲ್ಲಿ ಅದರಲ್ಲೂ ರಾತ್ರಿ ಸಮಯದಲ್ಲಿ ನೋಡಿಕೊಂಡು ಹೆಜ್ಜೆಯನ್ನು ತೆಗೆಯುವ ಕೆಲಸ ಮಾಡುತ್ತೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ತಹಶೀಲ್ದಾರ್ ಮಂಜುನಾಥ್ ಏಕಾಏಕಿ ಬಂದು ಇದು ಮಾಡಿದ್ವಾ? ಯಾವ್ರಣ್ಣ ತಮ್ಮದು? ತುಮಕೂರು. ಎಷ್ಟೊತ್ತಾಯ್ತಣ್ಣ? ಸರ್ ಎಷ್ಟು ಗಂಟೆ ಆಗ್ತಿರ್ಬೋದು. ಹಾಂ ಹಾಂ. ಎಷ್ಟು ಹುಳ ಮುತ್ಕೊಂಡೋಣ? 11:15 12 ಗಂಟೆ. ಹಾಂ ಸರ್ 100 ಸರ್. ಎಷ್ಟು ಗಂಟೆಗಣ ಆಗಿದ್ದು? 7:40 ಎಷ್ಟು ಹುಳ ಕಡ್ದು ಅಂತ ಹೇಳಿದ್ರೆ? 40 ಹುಳ ಕಡ್ದವ. ಹಿಂಗೆ ಏಕಾಏಕಿ ಬಂದಿದ್ದ ಏನದು? ಎಲ್ಲರಿಗೂ ಕಡಿತಿದ್ರು. ಹಾಂ ಚಾಣಕ್ಯ ಸ್ಕೂಲ್ ಹತ್ರ ಹೋದೆ. ಅಲ್ಲಿಗನ ಹೋದೆ, ಬಿಡಲಿಲ್ಲ. ಆಮೇಲೆ ಕಮ್ಮಿ ಆದರೂ ಯಾರು ಗಾಡಿಯೆಲ್ಲ ಬಂದು ಜೊತೆಲಿ ಬಂದು. ಹೌದಾ? ತಾಲೂಕು ಆಫೀಸ್ ಹತ್ರ ಹೋಗಿದಾಗ ನೀವೆಲ್ಲ ಇದಾಗಿದೆ, ಅಲ್ಲಿಂದ ನೀವು ಮುಂದಕ್ಕೆ ಹೋದಾಗಲ್ಲ? ಎಲ್ಲ ತಾಲೂಕು ಆಫೀಸ್ ಹತ್ರನೇ. ಹಾಂ ಹಾಂ ಜಾಸ್ತಿ ಮುಚ್ಕೊಂಡ್ಬಿಟ್ಟು ನಾನು ಓಡೋದೆ. ಹಿಂದಿನ ಬಂದ್ಬಿಟ್ಟು ಎಷ್ಟು ಜನ ಕಡಿಮೆ, ಇನ್ನೊಂದು 2-3 ಮಾಡಿದ್ದಾರೆ. ಯಾವ ರೋಡ ನಿಮ್ಮದು? ದೊಡ್ಡ ಸಾಗರ ಗ್ರಾಮ ಸಹಾಯಕ. ಪಾವಗಡ ಪೊಲೀಸರಿಂದ ಪಾವಗಡ ಪೊಲೀಸ್ ಠಾಣಾ ಸರಹದ್ದು ಹಾಗೂ ತುಮಕೂರು, ಚಿಕ್ಕಬಳ್ಳಾಪುರ, ಅನಂತಪುರ ಜಿಲ್ಲೆಗಳಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮಾಡಿರುವ ಅಂತಾರಾಜ್ಯ 3 ಕಳ್ಳರಿಂದ ಸುಮಾರು 47 ಲಕ್ಷ ಬೆಲೆ ಬಾಳುವ 31 ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಅಕ್ಟೋಬರ್ 24ರಂದು ಪಾವಗಡ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ವಿಜಯ್ ಕುಮಾರ್ ಅವರು ಮೇಲಾಧಿಕಾರಿಗಳ ಆದೇಶದಂತೆ ಪಾವಗಡ ಪೊಲೀಸ್ ಠಾಣೆ 255/2024 BNS 2023ರ ಪ್ರಕರಣದಲ್ಲಿ ಕಳವಾಗಿರುವ ಬೈಕ್ ಮತ್ತು ಆರೋಪಿ ಪತ್ತೆ ಕಾರ್ಯ ಕೈಗೊಂಡು ಇದೇ ತಿಂಗಳ 25ರಂದು ಬೆಳಗ್ಗೆ 7 ಗಂಟೆಯಲ್ಲಿ ಸಿಬ್ಬಂದಿಯ ಜೊತೆಯಲ್ಲಿ ರೌಂಡ್ಸ್ನಲ್ಲಿ ಇರುವಾಗ ರಾಜವಂತಿ ಹೊರವಲಯದ ರಿಲ್ಯಾಕ್ಸ್ ಬಾರ್ ಸಮೀಪ ಕಳವಾಗಿದ್ದ ಬಜಾಜ್ ಪಲ್ಸರ್ ಬೈಕ್ ಸಮೇತ ಆಂಧ್ರಪ್ರದೇಶ ಮೂಲದ 3 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಆಂಧ್ರಪ್ರದೇಶ ಮೂಲದ ಆರೋಪಿ ಹರೀಶ್ ಕಪಿಲ್ ಬಿನ್ ನರಸಪ್ಪ, ಮನೋಹರ್ ಅಟ್ ಕಾವಲಿ ಬಿನ್ ವೆಂಕಟೇಶಾಲು, ಆರೋಪಿ 3 ಸಾಯಿ ಪವನ್ ಅಟ್ ಸಾಯಿ ಬಿನ್ ವೆಂಕಟಸ್ವಾಮಿ, ಈ 3 ಜೊತೆ ಸೇರಿ ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಅನಂತಪುರಂ ಜಿಲ್ಲೆಯಲ್ಲಿ ವಿವಿಧ ಕಡೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರುವ ಬಗ್ಗೆ ವಿಚಾರಣೆ ಸಮಯದಲ್ಲಿ ಬಾಯ್ಬಿಟ್ಟಿದ್ದು, ಆರೋಪಿತರಿಂದ 42 ಲಕ್ಷ ಬೆಲೆ ಬಾಳುವ 6 ರಾಯಲ್ ಎನ್ಫೀಲ್ಡ್ ಬುಲೆಟ್ಗಳು, 7 ಬಜಾಜ್ ಪಲ್ಸರ್, 2 ಅಪ್ಪಚ್ಚಿ, 2 RX100, 2 KTM ಡ್ಯೂಕ್, 7 ಹೀರೋ ಸ್ಪ್ಲೆಂಡರ್, 3 ಪ್ಯಾಷನ್ ಪ್ರೋ, 2 ಹೋಂಡಾ ಶೈನ್, 31 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ವಶಕ್ಕೆ ಪಡೆದು ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುತ್ತೇವೆ. ನ್ಯಾಯಾಲಯವು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು ತನಿಖೆ ಮುಂದುವರೆದಿದೆ. ಆರೋಪಿತರನ್ನು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ IPS ಮತ್ತು ಮರಿಯಪ್ಪ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅಬ್ದುಲ್ ಖಾದರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಮಚಂದ್ರಪ್ಪ KB, DYS ಮಧುಗಿರಿ DYSP ಇವರುಗಳ ಮಾರ್ಗದರ್ಶನದಲ್ಲಿ ಸುರೇಶ್ MR, ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳುತ್ತಾರೆ. ಅವರಿಬ್ಬರು ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ನನಗೆ ಗೊತ್ತಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ.
ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡಬೇಕು. ಯಾವ ರೀತಿ ಮಾಡುತ್ತಾರೋ ಗೊತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಕೆಪಿಸಿಸಿ ಅಧ್ಯಕ್ಷರು. ಸಚಿವರಿಗೆ ಏನು ಸಂದೇಶ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದು ಹೇಳಿದರು. ಗ್ಯಾರಂಟಿಗಳ ಬಗ್ಗೆ ಶಾಸಕ ಗವಿಯಪ್ಪ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ, ಶಾಸಕರು ಅವರ ಅಭಿಪ್ರಾಯ ಹೇಳ್ತಾರೆ, ಆದರೆ ಗ್ಯಾರಂಟಿಗಳ ಬಗ್ಗೆ ಪಕ್ಷ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗ್ಯಾರಂಟಿ ಜಾರಿ ಬಗ್ಗೆ ಕದ್ದು ಮುಚ್ಚಿ ತೀರ್ಮಾನ ಮಾಡಿಲ್ಲ. ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಶಾಸಕರು ಅನುದಾನ ಕೇಳುವುದು ತಪ್ಪಲ್ಲ. ನನ್ನನ್ನು ಸೇರಿಸಿಕೊಂಡು ಅನುದಾನ ಕೇಳುತ್ತೇನೆ. ಸರ್ಕಾರ ಅನುದಾನ ಕೊಡುತ್ತಿದೆ. ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ. ಹಿಂದಿನ ಸರ್ಕಾರ ಸಾಕಷ್ಟು ಬಿಲ್ ಬಾಕಿ ಉಳಿಸಿ ಹೋಗಿತ್ತು. ಕೇಂದ್ರವು ಸರಿಯಾದ ಅನುದಾನ ಕೊಡುತ್ತಿಲ್ಲ. ಕೇಂದ್ರದ ಅನುದಾನವು ತಂದು ನಮ್ಮ ಸಂಪನ್ಮೂಲವು ಹೆಚ್ಚಿಸಿಕೊಳ್ಳುತ್ತೇವೆ ಎಂದರು. ತ್ಯಾಗ ಮಾಡಬೇಕು ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಭಾಳ ಚರ್ಚೆ ಆಗ್ತಿದೆ ಸರ್. ಡಿ ಕೆ ಶಿವರು ಕೂಡ ಕೆಲವು ಸಚಿವರಿಗೆ ಸಂದೇಶ ರವಾನೆ ಆಗಿದೆ, ಮಾಹಿತಿ ರವಾನೆ ಆಗಿದೆ, ಬಹಿರಂಗ ವೇದಿಕೆಯಲ್ಲೇ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಅವರು ಅಧ್ಯಕ್ಷರಿದ್ದಾರೆ, ಅವರೇನು ಮೆಸೇಜ್ಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ 7ನೇ ತಾರೀಕು ಪಾದಯಾತ್ರೆ ಫಿಕ್ಸ್ ಆಗಿದ್ದು, ಶಾಸಕರೇ ರಾಜೀನಾಮೆ ಕೊಡಿ, ಇಲ್ಲ ನಿಮಗೆ ಓಟು ಕೊಟ್ಟ ಜನರಿಗೆ ನ್ಯಾಯ ಕೊಡಿಸಿ ಎಂಬ ಘೋಷಣೆ ಮೊಳಗಲಿದೆ ಎಂದು ಗುಬ್ಬಿಯಲ್ಲಿ ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಹೇಳಿದರು. ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟದ ಸಾಧಕ ಬಾಧಕಗಳ ಚರ್ಚೆ ನಡೆದಿದ್ದು, ಪಕ್ಷಾತೀತವಾಗಿ ರೈತರಿಗೆ ಕರೆ ಕೊಟ್ಟಿದ್ದೇವೆ. ಈ ಒಂದು ಹೋರಾಟ ಯಶಸ್ವಿಯಾಗಬೇಕು ಎಂದರು. ತಗೊಂಡೋಗಿ ಏನಾದರೂ ನೀವು ಲಿಂಕ್ ಕೆನಾಲ್ ಮುಖಾಂತರ ಹೋರಾಟ ಇದು ನೀರನ್ನು ತಗೊಂಡೋಗ್ತೀವಿ ಅನ್ನೋದೇನಾದರೂ ನೀವು ಸರ್ಕಾರ ಮುಂದಾದರೆ ಅದಕ್ಕೆ ದೊಡ್ಡ ನೀವು ಬೆಲೆಯನ್ನು ತತ್ತಬೇಕಾಗುತ್ತೆ. ಇದು ಪ್ರಾಯೋಗಿಕವಾಗಿ ಇದನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಇದನ್ನ ತಕ್ಷಣದಲ್ಲೇ ಸರ್ಕಾರ ಎಚ್ಚೆತ್ಕೊಬೇಕು, ಜಿಲ್ಲಾಡಳಿತ ಎಚ್ಚೆತ್ಕೊಬೇಕು. ಇದೊಂದು ದೊಡ್ಡ ಹೋರಾಟ. ಇದು ನಮ್ಮ ಜಿಲ್ಲೆಯ ಮತ್ತೆ ನಮ್ಮ ತಾಲೂಕಿನ ಎಲ್ಲ ರೈತರ ಬದುಕಿನ ಪ್ರಶ್ನೆ, ನಮ್ಮ ಒಕ್ಕಲತನದ ಪ್ರಶ್ನೆ. ಇದು ಬೇರೆ ಪ್ರಶ್ನೆ ಅಲ್ಲ. ಇದಕ್ಕೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಎಲ್ಲ ಪಕ್ಷದ ನಾಯಕರು ಸಹ ನಾವು ನಮ್ಮ ವೇದಿಕೆ ಮುಖಾಂತರ ವಿನಂತಿಸ್ಕೊಂತೀವಿ. ಈ ಒಂದು ಪಕ್ಷಾತೀತವಾದ ರೈತರ ಹೋರಾಟಕ್ಕೆ ಭಾಗವಹಿಸಬೇಕು, ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ವಿನಂತಿಸ್ಕೊಂತೀವಿ. ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಏನು 3 ತಿಂಗಳಿಂದ ಹೋರಾಟ ನಡೀತಿತ್ತು, ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ನೀರಾವರಿ ಹೋರಾಟ ಸಮಿತಿ ಏನು ಜಿಲ್ಲಾ ಸಮಿತಿ. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಶಾಸಕರೇ ರಾಜೀನಾಮೆ ಕೊಡಿ, ಇಲ್ಲ ನಿಮಗೆ ಮತ ನೀಡಿದ ಜನರ ಕಷ್ಟ ನೋಡಿ. ಹೇಮಾವತಿ ನೀರು ಬೇರೆಯವರ ಪಾಲಾಗುತ್ತಿದೆ. ಅದನ್ನು ತಪ್ಪಿಸಿಲ್ಲವಾದಲ್ಲಿ 7ನೇ ತಾರೀಕು ಸಾವಿರಾರು ರೈತರು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದರು. ನಮ್ಮ ಸಭೆನೂ ಆಗಿ ಇದು ಪಕ್ಷಾತೀತವಾಗಿ ರೈತರ ಪರ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ. ನಾವೆಲ್ಲ ರೈತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅನ್ನೋ ಸೂಚನೆ ಮೇರೆಗೆ ನಾವೆಲ್ಲ ಇವತ್ತು ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ 7ನೇ ತಾರೀಕು ಪಾದಯಾತ್ರೆ ಹಮ್ಮಿಕೊಂಡು ಸರ್ಕಾರ ವಿರುದ್ಧ ಏನು ಡಿ ಕೆ ಶಿವಕುಮಾರ್ ಅವರ ನಿರ್ದಾಕ್ಷಿಣ್ಯವಾಗಿ ನಾನು ಮಾಡೇ ತೀರ್ತೀನಿ ಅನ್ನೋ ಹೋರಾಟಕ್ಕೆ ನಾವು ಬ್ರೇಕ್ ಹಾಕಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ರೀತಿಯಲ್ಲಿ ರೈತರನ್ನ ಪ್ರತಿ ಗ್ರಾಮದಲ್ಲೂ ಪ್ರತಿ ಗ್ರಾಮದಲ್ಲೂ ಟಾಮ್ ಹಾಕಿಸಿ ಮನೆ ಮೇಲೆ ನಮ್ಮ ತಾಲೂಕು ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ಮತ್ತು ತುಮಕೂರು ಆಗ್ಬೋದು, ತುರುವೇಕೆರೆ ಎಲ್ಲ ತಾಲೂಕಿನ ಮುಖಂಡರುಗಳು ಆ ತಾಲೂಕಿನಲ್ಲಿ ಸಭೆಗಳು ನಡೆಸ್ತಾ ಇದ್ದಾರೆ. ಮತ್ತು ಹೆಚ್ಚಿನ ರೀತಿಯಲ್ಲಿ ಸುಮಾರು 20-25 ಸಾವಿರ ಜನ ನಾವು ಪಾದಯಾತ್ರೆಯಲ್ಲಿ ತೊಡಗುತ್ತೀವಿ. 7ನೇ ತಾರೀಕು ಶುರುವಾದರೆ
7ನೇ ತಾರೀಕು ಶುರುವಾದರೆ ಬೆಳಗ್ಗೆ ನಾವು 10 ಗಂಟೆಗೆ ಅಸೆಂಬ್ಲಿಂಗ್ ಹೇಳ್ತಾ ಇದ್ದೀವಿ. 10 ಗಂಟೆಗೆ ಎಲ್ಲ ಜನ ಸೇರಿ ಸುಮಾರು 11-11:30 ಅಲ್ಲಿಂದ ಶುರುವಾಗುತ್ತೆ. ಪಾದಯಾತ್ರೆ ಶುರುವಾಗಿ ಗುಬ್ಬಿ ಮೂಲಕ ಏನು ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಸಿದ್ದರಾಮೇಶ್ವರ ಚೌಟ್ರಿಯಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಗುಬ್ಬಿ ಬಸ್ ಸ್ಟ್ಯಾಂಡ್ನಲ್ಲಿ ಬೃಹತ್ ಪ್ರತಿಭಟನೆ ಆಗುತ್ತೆ. 1 ಗಂಟೆಗೆ ಪಾದಯಾತ್ರೆಯಲ್ಲಿ ಪ್ರತಿಭಟನೆ ನಿಲ್ಲುತ್ತೆ. ನಂತರ ಕಳ್ಳಿಪಾಳ್ಯ ಹೋಮ್ ಪ್ಯಾಲೇಸ್ ಬಳಿ ಸಂಜೆ ತಂಗೋದು. ಮತ್ತು ಗ್ರಾಮಾಂತರದವರು ಮತ್ತು ಗುಬ್ಬಿ ತಾಲೂಕಿನವರು ಭಾನುವಾರ ಅಂದರೆ ಶನಿವಾರ ಭಾನುವಾರ ಇರುತ್ತೆ. ಭಾನುವಾರ ಪಾದಯಾತ್ರೆ ಮೂಲಕ DC ಆಫೀಸ್ ತಲುಪೋದು. ಮತ್ತು ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಪ್ರತಿ ತಾಲೂಕಿಂದ ಒಂದೊಂದು ತಾಲೂಕಿನವರು ಜೋಡಿಸ್ತೀವಿ. ಮತ್ತು ಅಲ್ಲಿ ಪ್ರತಿಭಟನೆ ಧರಣಿ ಕೂಡ್ತೀವಿ. ಈ ಕೂಗು ಅಸೆಂಬ್ಲಿಲಿ ನಮ್ಮ ಜಿಲ್ಲೆಯ ಶಾಸಕರುಗಳು ಎತ್ತಬೇಕಾಗ್ತದೆ. ಮತ್ತು ಪಕ್ಷಾತೀತವಾಗಿ ನಾನು ಎಲ್ಲ. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ನಾಗರಾಜು, ಮಾನ್ಯ ನೀರಾವರಿ ಸಚಿವರೇ, ನೀವು ನೀರು ತೆಗೆದುಕೊಂಡು ಹೋಗಲು ನಾವು ಬಿಡುವುದಿಲ್ಲ. ಸಾವಿರಾರು ಜನ ರೈತರ ಸಮೇತ ಪಾದಯಾತ್ರೆ ಮೂಲಕ ಲಿಂಕ್ ಕೆನಾಲ್ ಚಾನೆಲ್ ಮೇಲೆ ನಿಂತು ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಹಿರಿಯ ರೈತರುಗಳು, ಅನೇಕ ರಾಜಕೀಯ ಪಕ್ಷದ ಮುಖಂಡರು ಭಾಗವಹಿಸಿದರು. ಇದುವರೆಗೂ ಎಲ್ಲಾದರೂ ಮಾತಾಡಿದ್ದಾರೆ. ಬರುವಂಥ 7ನೇ ತಾರೀಕು ಸಾಗರನಹಳ್ಳಿ ಲಿಂಕ್ ಕೆನಾಲ್ ಏನು ಇದಾಗ್ತದೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು. ಯಾಕಂತಂದರೆ ಇದು ನಮ್ಮ ಹೋರಾಟ, ರೈತರಿಗೋಸ್ಕರ ಮಾಡ್ತಾ ಇರೋದು. ಈಗ ನಾವೇನಾದರೂ ಯಾಮಾರಿದ್ರೆ ಭವಿಷ್ಯದಲ್ಲಿ ನಾವು ಖಂಡಿತ ಈ ಲಿಂಕ್ ಏನು ಹೇಮಾವತಿ ನೀರನ್ನ ಪಡೆಯೋದ್ರಲ್ಲಿ ನಾವು ವಿಫಲವಾಗ್ತೀವಿ ಅಂತ ಹೇಳ್ತಾ, ಮತ್ತು ಅನೇಕ ರೈತರುಗಳು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ, ಏಕೆಂದರೆ ಎಲ್ಲ ರೀತಿಯ ವ್ಯವಸ್ಥೆ ಇರ್ತದೆ, ಏನು ತೊಂದರೆ ಇಲ್ಲ. ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿ ಇರ್ತದೆ. ನಾವು ಗುಬ್ಬಿ ಮುಖಾಂತರ, ನಾವು ತುಮಕೂರು DC ಆಫೀಸ್ನ ನಾವು ಮುತ್ತಿಗೆ ಹಾಕೋದ್ರ ಮುಖಾಂತರ, ಮತ್ತು ನಮ್ಮ ಬೇಡಿಕೆನ ನಾವು ಸರ್ಕಾರದ ಏನು ಸೆಷನ್ ನಡೀತಾ ಇದೆ, ನಮ್ಮ ಜಿಲ್ಲೆಯ NDA ನಾಯಕರುಗಳು, MLAಗಳು ಅಲ್ಲಿ ವಿಷಯನ ಅಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೀತಾರೆ. ಅದುವರೆಗೂ ನಾವು ಯಾವುದೇ ರೀತಿಯಲ್ಲಿ ಇದು ಬರೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ. ರೈತರುಗಳು ಯಾವುದೇ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಕಳೆದ ಬಾರಿ ಏನು ನಾವು ಸ್ಟ್ರೈಕ್ ಮಾಡೋಕ್ಕೆ ಬಂದಾಗ ಪೊಲೀಸ್ನ ಬಳಸಿ ನಮ್ಮನ್ನು ಹತ್ತಿಕ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ರೈತರುಗಳು ಬಗ್ಗೋದಿಲ್ಲ, ಜಗ್ಗೋದಿಲ್ಲ, ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಒಬ್ಬರು ಇಬ್ಬರು ಬಂದರೆ ಅವ್ರು ಎಷ್ಟು ಜನ ತಗೊಂಡೋಗಿ ಒಳಕಾಗುತ್ತೆ, ಸಾವಿರಾರು ಜನಸಂಖ್ಯೆಯಲ್ಲಿ ದಯಮಾಡಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ರೈತ ನಾಯಕರಿಗೆ ಮನವಿ ಮಾಡಿದ್ದಾರೆ. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಸಾಗರಹಳ್ಳಿ ಗೇಟ್ನಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಕಮಿಟಿ ತೀರ್ಮಾನಿಸಿದಂತೆ ಒಂದು ಜಿಲ್ಲೆಯಲ್ಲಿ ಉಗ್ರವಾದ ಪ್ರತಿಭಟನೆ ಇಟ್ಕೋಬೇಕು. ಸಾಗರಹಳ್ಳಿ ಗೇಟ್ನಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ 7ನೇ ತಾರೀಕು ಡಿಟೇಲ್ ಎಲ್ಲ ಹೇಳಿದ್ದಾರೆ. ಎಲ್ಲಿ ಸೇರಬೇಕು, ಎಲ್ಲಿ ಬದಲಾವಣೆ, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ಎಲ್ಲ ನಾಯಕರುಗಳೆಲ್ಲ ಹೇಳಿದ್ದಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಲ್ಲಿ ರೈತರುಗಳು, ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಸಮಿತಿ ಕಮಿಟಿ ತೀರ್ಮಾನದಂತೆ ನಮ್ಮ ಪ್ರತಿ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರುಗಳು ಸೇರ್ತಾರೆ 7ನೇ ತಾರೀಕು. ಹಾಗೆ ನಮ್ಮ ಗುಬ್ಬಿ ತಾಲೂಕಿನ ರೈತರುಗಳು ಹೆಚ್ಚಿನ ಮಟ್ಟದಲ್ಲಿ ಅವಲಂಬಿಸಿದ್ರಿಂದ, ತೆಂಗು ಅಡಿಕೆ ಬೆಳೆಗಾರರು ಅವಲಂಬಿಸಿದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ರೈತರುಗಳು ಸೇರಬೇಕು, ಸಭೆ ಸಕ್ಸಸ್ ಮಾಡಬೇಕು. ಯಾಕೆ ಅಂತಂದರೆ ಈ ಸಭೆ ಸಕ್ಸಸ್ ಆದರೆ ಇನ್ನೂ ಹೋರಾಟ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ, ಏನು ಉಪಯೋಗ ಇರೋದಿಲ್ಲ. ಈ ಸಭೆಯಲ್ಲಿ ಈಗ ಸದನದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದ್ರಿಂದ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ NDA ವಿರೋಧ ಪಕ್ಷದ ನಾಯಕರುಗಳು ಒಂದು ಉಗ್ರವಾಗಿ ಈ ನಮ್ಮ ದಿಕ್ಸೂಚಿ, ನಮ್ಮದು ಹೋರಾಟದ ದಿಕ್ಸೂಚಿ ನಾವಿಲ್ಲಿ ತೋರಿಸ್ಕೊಂಡ್ರೆ ಸ್ಟ್ರೆಂತ್ ಆಗಿ ಒಂದು 20-25 ಸಾವಿರ ಜನ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ, ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದರೆ ಅಲ್ಲಿ ನಮ್ಮ NDA ವಿರೋಧ ಪಕ್ಷದ ನಾಯಕರುಗಳೆಲ್ಲ ವಿಧಾನ ಸಭೆ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಮ್ಮ ರೈತರ ಪರವಾಗಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಅದು ಅವೈಜ್ಞಾನಿಕವಾದ ಕಾಮಗಾರಿ, ಅದು ಅವಶ್ಯಕತೆ ಇಲ್ಲ, ಇದನ್ನು ತಡಿಬೇಕು ಅಂತ ಒಂದು ಸದನದಲ್ಲಿ ಹೋರಾಟ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ನಾವು ಜಿಲ್ಲೆಯ ಎಲ್ಲ ರೈತರುಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಅದಕ್ಕೆ ಜಿಲ್ಲೆಯ ಎಲ್ಲ ರೈತರುಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸುದ್ದಿ ವಾಹಿನಿ ಮುಖ್ಯ ಒಂದು ಮನವಿ ಮಾಡ್ಕೊಂಡಿದ್ದೀನಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಷಡಕ್ಷರಿ, HT ಭೈರಪ್ಪ, ರೈತ ಮುಖಂಡ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು.
ರಾಜಕೀಯ ಮೇಲಾಟಕ್ಕೆ 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸರ್ಕಾರಿ ಶಾಲಾ ಕಟ್ಟಡ ಇಂದು ಅನೈತಿಕ ತಾಣವಾಗಿದ್ದು ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ ಹಿನ್ನೆಲೆ ಮಧುಗಿರಿ ಉಪವಿಭಾಗಾಧಿಕಾರಿ ಶಿವಪ್ಪ ಗೋಟೂರಿ ಪಾವಗಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ 8 ವರ್ಷಗಳ ಹಿಂದೆ ಆದರ್ಶ ಶಾಲೆಗಾಗಿ 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ಇದುವರೆಗೂ ಪಾವಗಡ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಸ್ಥಳಾಂತರಗೊಳ್ಳದೆ ಸರ್ಕಾರಿ ಆದರ್ಶ ಶಾಲೆಯ ಕಟ್ಟಡ ಅನೈತಿಕ ತಾಣವಾಗಿದೆ. ಕಿಟಕಿ ಬಾಗಿಲುಗಳು ಗೆದ್ದಲು ಹಿಡಿದು ಹಾಳಾಗಿವೆ. ಬೆಲೆ ಬಾಳುವ ವಸ್ತುಗಳು ಹಾಳಾಗಿವೆ. ಕಟ್ಟಡದ ಒಳಭಾಗದಲ್ಲಿ ಗಿಡಗಂಟೆಗಳು ಆಳುದ್ದ ಬೆಳೆದು ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ ಮತ್ತು ಕಿಟಕಿ ಗಾಜು, ಫ್ಯಾನ್ ಇನ್ನಿತರೆ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿವೆ ಎಂದು ನಾಗರಿಕರು ದೂರಿದ್ದಾರೆ. ತಾಲೂಕಿಗೆ ಆದರ್ಶ ಶಾಲೆ ಮಂಜೂರು ಆದಾಗ ಸರ್ಕಾರಿ ಕಟ್ಟಡವೊಂದರಲ್ಲಿ ತಾತ್ಕಾಲಿಕವಾಗಿ ಶಾಲೆ ಪ್ರಾರಂಭ ಮಾಡಲಾಗಿತ್ತು. ಅನಂತರ ನಿವೇಶನಕ್ಕಾಗಿ ಹುಡುಕಾಟ ಪ್ರಾರಂಭವಾಯಿತು. 6 ಎಕರೆ ಜಾಗ ಸಿಗದೇ ಇದ್ದಾಗ ಅರಸೀಕೆರೆ ಗ್ರಾಮದವರು 13 ಎಕರೆ ಜಾಗವನ್ನ ರಾಜ್ಯಪಾಲರ ಹೆಸರಿಗೆ ನೋಂದಾಯಿಸಿದ್ದಾರೆ. ಹೀಗಾಗಿ ಸರ್ಕಾರ ಆ ಜಾಗದಲ್ಲಿ ಕಟ್ಟಡ ಕಟ್ಟಲು 14 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿ ಕಟ್ಟಡವೂ ಸಹ ನಿರ್ಮಾಣವಾದ ನಂತರ ಅಲ್ಲಿನ ಶಿಕ್ಷಕರ ಚಿತಾವಣೆಯಿಂದಾಗಿ ಮತ್ತು ನಗರದ ವಿದ್ಯಾರ್ಥಿಗಳ ಪೋಷಕರು ನ್ಯಾಯಾಲಯದ ಮೆಟ್ಟಿಲು ಏರಿ ಸ್ಥಳಾಂತರಕ್ಕೆ ತಡೆಯಾಜ್ಞೆ ತಂದರು. ತದನಂತರ ಹೆಚ್ಚುವರಿ ನ್ಯಾಯಾಲಯ ಮೂಲಭೂತ ಸೌಲಭ್ಯ ಇರುವೆಡೆಗೆ ಸ್ಥಳಾಂತರಿಸಬೇಕು ಎಂದು ಆದೇಶ ಮಾಡಿದ್ದರೂ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದೆ ಇರುವ ಕಟ್ಟಡಗಳಲ್ಲಿ ಶಾಲೆ ನಡೆಸುತ್ತಿದ್ದಾರೆ. ಸ್ಥಳೀಯ ಶಿಕ್ಷಕರ ಚಿತಾವಣೆ ಮತ್ತು ರಾಜಕಾರಣಿಗಳ ಮೇಲಾಟದಲ್ಲಿ 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಕಟ್ಟಡ ಪಾಳು ಬಿದ್ದಿದೆ. ಶಿಕ್ಷಣ ಕೇಂದ್ರವಾಗಿ ಬೆಳೆಯಬೇಕಿದ್ದ ಅರಸೀಕೆರೆ ಗ್ರಾಮದ ಕನಸು ಭಗ್ನವಾಗಿದೆ. ಇದೇ ಅಲ್ಲದೆ ಜಾಗದಲ್ಲಿ ಆರ್ಎಂಸಿ ಶಾಲೆಯ ಕಟ್ಟಡವನ್ನು ಕಟ್ಟಿದ್ದು ಆರ್ಎಂಸಿಎ ಶಾಲೆಯು ಸ್ಥಳಾಂತರವಾಗದೆ ಪಾವಗಡ ನಗರದಲ್ಲಿ ಕಸ್ತೂರಿಬಾ ಶಾಲೆಯಲ್ಲೇ ಇದರ ಪೀಠೋಪಕರಣಗಳು ಹುಳು ತಿನ್ನುತ್ತಾ ಬಿದ್ದಿವೆ. ಮಕ್ಕಳು ಮೂಲಭೂತ ಸೌಲಭ್ಯವಿಲ್ಲದೆ ಇದ್ದರೂ ಅನಿವಾರ್ಯವಾಗಿ ಉಳಿದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಪಾವಗಡ ತಾಲೂಕಿನ ಆದರ್ಶ ಶಾಲೆ ಗ್ರಹಣ ಹಿಡಿದ ಶಾಲೆಯಾಗಿ ಮಾರ್ಪಟ್ಟಿದೆ. ಈಗಲಾದರೂ ಚುನಾಯಿತ ಪ್ರತಿನಿಧಿಗಳು ಆಸಕ್ತಿ ವಹಿಸಿ ಶಾಲೆ ಸ್ಥಳಾಂತರ ಮಾಡುವ ಮೂಲಕ ಕಟ್ಟಡದ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಗ್ರಾಮೀಣ ಮಕ್ಕಳಿಗೆ ಆದರ್ಶ ಶಾಲೆಯಲ್ಲಿ ಓದುವ ಕನಸನ್ನ ನನಸಾಗಿಸಬೇಕು ಎಂಬುದು ನಿರೀಕ್ಷೆಯಾಗಿದೆ. ಇನ್ನು ಮಧುಗಿರಿ ಉಪವಿಭಾಗಾಧಿಕಾರಿ ಶಿವಪ್ಪ ಗೋಟೂರಿ ಅವರು ಪಾವಗಡ ನಗರದಲ್ಲಿ ಶಾಲೆ ನಡೆಯುತ್ತಿರುವ ಸ್ಥಳಕ್ಕೆ ಮತ್ತು ಅರಸೀಕೆರೆ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡವನ್ನು ವೀಕ್ಷಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದ್ದಾರೆ. ಯಾಕೆಂತಂದ್ರೆ ಇದು ಆಗಿರ್ತಕ್ಕಂಥ ಕಾಸ್ಟೂ ನಮ್ಮ ಮೈಂಡಲ್ಲಿದೆ ಮತ್ತು ಈ ಭಾಗದಲ್ಲಿ ಯಾವ ಆಶಯದಿಂದ ಕಟ್ಟಿರ್ತಕ್ಕಂಥದ್ದು ಮೈಂಡಲ್ಲೂ ಇದೆ. ಅವೆಲ್ಲವನ್ನು ಸೇರಿಸಿ ನಾವು ಈ ವೇಳೆ ಮಧುಗಿರಿ ಡಿಡಿಪಿಐ ಗಿರಿಜಮ್ಮ, ತಹಶೀಲ್ದಾರ್ ವರದರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಮ್ಮ, ಅರಸೀಕೆರೆ ಗ್ರಾಮಸ್ಥರು, ತಿಪ್ಪೇಸ್ವಾಮಿ ಇತರರು ಉಪಸ್ಥಿತರಿದ್ದರು. ಇವತ್ತಿಂದನಾದ್ರೂ ಇದಕ್ಕೆ ಬೇಗ ಮುಕ್ತಿ ಕೊಟ್ಟರೆ ತುಂಬಾ ಖುಷಿನೇ ಪಡ್ತೀವಿ ನಾವು. ಹೇಳೋದೇನು ಅಂದ್ರೆ ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಶಾಲೆ, ಆದರ್ಶ ವಿದ್ಯಾಲಯ. ಇಲ್ಲಿ 11th and 12th ಸ್ಟ್ಯಾಂಡರ್ಡ್ ಬರುತ್ತೆ. ಈಗ ಆಲ್ರೆಡಿ ಬೇರೆ ಎಲ್ಲ ಆದರ್ಶ ವಿದ್ಯಾಲಯದಲ್ಲಿ 11th and 12th ಅಪ್ಗ್ರೇಡೇಷನ್ಗೆ ಈ ವರ್ಷದಿಂದ ಆದೇಶ
ಸ್ವಾಮೀಜಿಗಳು ಈ ರೀತಿ ಮಾತನಾಡಬಾರದು, ಅದು ಸಂಸ್ಕೃತಿಯಲ್ಲ ಎಂದು ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಎಂಬ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜಯಪುರದಲ್ಲಿ ತಿರುಗೇಟು ನೀಡಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸ್ವಾಮೀಜಿಗಳು ಈ ರೀತಿ ಮಾತನಾಡಬಾರದು, ಅದು ಸಂಸ್ಕೃತಿ ಅಲ್ಲ. ನಿನ್ನೆಯಷ್ಟೇ ಸಂವಿಧಾನ ದಿನ ಆಚರಿಸಿದ್ದೇವೆ. ಮತದಾನದ ಹಕ್ಕು ರಾಷ್ಟ್ರಪತಿಗೂ ಒಂದೇ, ಕೂಲಿ ಕಾರ್ಮಿಕನಿಗೂ ಒಂದೇ. ಸ್ವಾಮೀಜಿಗಳು ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೇ ವಿನಃ ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ಕೆಲಸ ಮಾಡಬಾರದು ಎಂದು ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಈ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು, ಮಾತಾಡಬಾರ್ದು, ನಮ್ಮ ಸಂಸ್ಕೃತಿ ಅದಲ್ಲ. ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ. ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶ ನಿನ್ನೆನೇ ನಾವು 75ನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು, ದಿನಾಚರಣೆಯನ್ನು ನಾವು ಮಾಡಿದ್ವಿ. ನಮ್ಮ ದೇಶ ಎಲ್ಲ ಭಾಷಿಕರು, ಎಲ್ಲ ಧರ್ಮ, ಎಲ್ಲ ಜಾತಿ ಜನರನ್ನ ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ, ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ. ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರೂ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೇ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ತುಂಬ ವಿವಾದಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಈ ದೇಶದಿಂದ ಓಟಿನ ಹಕ್ಕನ್ನು ತೆಗಿಬೇಕು, ಅವಾಗಲೇ ಎಲ್ಲರೂ ಸಮಾನವಾಗಿ ಬದುಕೋದಕ್ಕೆ ಸಾಧ್ಯ. ವಕ್ಫ್ ಬೋರ್ಡನ್ನು ಅಬಾಲಿಷ್ ಮಾಡಬೇಕು, ದೇಶದಲ್ಲಿ ಇರಬಾರ್ದು, ಈ ರೀತಿ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧುವಲ್ಲ. ಅದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನಾಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.